ಸ್ನೇಹಿತರೆ ನಮಸ್ಕಾರ. ಶ್ರೀಗಂಧ ಸೊರಬಗೆ ನಿಮಗೆ ಆತ್ಮೀಯ ಸ್ವಾಗತ. ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕಿನ ಗಂಗವಾಡಿ ಗ್ರಾಮದಲ್ಲಿ ಇತ್ತೀಚೆಗೆ ಚಿರತೆಯೊಂದರ ಉಪಟಳ ಹೆಚ್ಚಾಗಿತ್ತು. ಆ ಊರಿನ ರೈತರ 3 ಹಸುಗಳನ್ನು ಕೂಡ ಚಿರತೆ ಬಲಿ ಪಡೆದಿತ್ತು. ಇದರಿಂದಾಗಿ ಗ್ರಾಮಸ್ಥರು ಅರಣ್ಯ ಇಲಾಖೆಗೆ ಚಿರತೆಯ ಬಗ್ಗೆ ಮಾಹಿತಿ ನೀಡಿ ಚಿರತೆಯನ್ನು ಹಿಡಿಯುವಂತೆ ಮನವಿ ಮಾಡಿದ್ದರು. ಈ ದೂರಿಗೆ ಸ್ಪಂದಿಸಿದ ಅರಣ್ಯ ಇಲಾಖೆಯವರು ತಡಮಾಡದೆ ಚಿರತೆ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತಿರುವ ಅದೇ ಊರಿನ ರುದ್ರ ಎಂಬುವರ ಜಮೀನಿನಲ್ಲಿ ಬೋನನ್ನು ಅಳವಡಿಸಿ ಹೋದರು. ಚಿರತೆಗಾಗಿ ಬೋನನ್ನು ಅಳವಡಿಸಿದ ಮೇಲೆ ಗಂಗವಾಡಿಯ ಗ್ರಾಮಸ್ಥರು ಚಿರತೆ ಬೋನಿಗೆ ಬೀಳುತ್ತದೆ, ಇನ್ನೇನು ಸಮಸ್ಯೆ ಇಲ್ಲ ಎಂದು ಊಹಿಸಿ ನಿಟ್ಟುಸಿರು ಬಿಟ್ಟಿದ್ದರು. ಆದರೆ ಅಲ್ಲಿ ನಡೆದದ್ದೇ ಬೇರೆ. ಅದೇ ಗ್ರಾಮದ ಕಿಟ್ಟಿ ಎಂಬುವರು ಕೆಲಸ ಮುಗಿಸಿಕೊಂಡು ಚಿರತೆಯ ಬೋನನ್ನು ಅಳವಡಿಸಿರುವ ಮಾರ್ಗವಾಗಿ ಬರುತ್ತಿದ್ದಾಗ ಬೋನನ್ನು ಗಮನಿಸಿದ್ದಾರೆ. ಅದಾಗಲೇ ಊರಿನವರಿಂದ ಚಿರತೆ ಬೋನನ್ನು ಅಳವಡಿಸಿರುವ ವಿಚಾರ ತಿಳಿದಿದ್ದ ಕಿಟ್ಟಿಯವರು ಕುತೂಹಲಕ್ಕೆ ಆ ಬೋನು ಹೇಗೆ ಕೆಲಸ ಮಾಡುತ್ತದೆ ಎಂದು ತಿಳಿಯಲು ಬೋನಿನ ಒಳಗೆ ಪ್ರವೇಶಿಸಿದ್ದಾರೆ. ಆ ಬೋನಿಗೆ ಪ್ರವೇಶಿಸಿದ ನಂತರ ಆ ಬೋನಿನ ಆಟೋಮೆಟಿಕ್ ಲಾಕ್ ಸಿಸ್ಟಮ್ನಿಂದಾಗಿ ಆ ಬಾಗಿಲು ಸ್ವಯಂಚಾಲಿತವಾಗಿ ಲಾಕ್ ಆಗಿದೆ. ಆಗ ಚಿರತೆಯ ಬದಲು ಕಿಟ್ಟಿಯವರು ಸ್ವತಃ ಸೆರೆಯಾಗಿದ್ದಾರೆ. ನಂತರ ಎಷ್ಟೇ ಪ್ರಯತ್ನಿಸಿದರೂ ಬಾಗಿಲು ತೆಗೆಯಲು ಆಗಲಿಲ್ಲ. ಸತತ 3 ಗಂಟೆಗಳ ಕಾಲ ಬೋನಿನಲ್ಲಿ ಸೆರೆಯಾಗಿದ್ದ ಅವರು ಯಾರಾದರೂ ಬಂದು ಬಿಡಿಸಿ ಎಂದು ಸಹಾಯಕ್ಕಾಗಿ ಕೂಗಿದ್ದಾರೆ. ಆಗ ಪಕ್ಕದ ಜಮೀನಿನಲ್ಲಿ ಕೆಲಸ ಮಾಡುತ್ತಿದ್ದ ರೈತರು ಬಂದು ಬಾಗಿಲು ತೆರೆದು ಅವರನ್ನು ಬೋನಿನಿಂದ ಬಿಡಿಸಿದ್ದಾರೆ. ಕುತೂಹಲಕ್ಕಾಗಿ ಬೋನಿನೊಳಗೆ ಹೋಗಿ ಸೆರೆಯಾದ ಈ ಸುದ್ದಿ ನಂತರ ಜಿಲ್ಲೆಯಲ್ಲೆಲ್ಲ ಸದ್ದು ಮಾಡಿದ್ದು ಸುಳ್ಳಲ್ಲ.